ಇನ್ನು ಬಹುದೊಡ್ಡ ಕನಸನ್ನ ಕಾಣ್ತಾ ಇದ್ದಿದ್ದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಂಬಲ ಅವರಿಗೆ ಭಯಂಕರ ಇತ್ತು. ಒಬ್ಬ ವ್ಯಕ್ತಿ ಗ್ರೌಂಡ್ ಲೆವೆಲ್ ಇಂದ ಬಂದು ಕಾರ್ಯಕರ್ತನಾಗಿ ದುಡ್ಕೊಂಡು ಆಮೇಲೆ ಮಂತ್ರಿಯಾಗಿ ತದನಂತರ ಉಪಮುಖ್ಯಮಂತ್ರಿಯಾಗಿ ತದನಂತರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನ ಇಟ್ಕೊಂಡು ಬಂದು ಅದನ್ನು ಯಶಸ್ವಿಯಾಗಿ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿರುವಂತಹ ವ್ಯಕ್ತಿ. ಸೊ ದಟ್ ಅಚೀವ್ಮೆಂಟ್ ತುಂಬ ಕಷ್ಟ, ಅದು ರಾಜಕೀಯದಲ್ಲಿ ಆ ರೀತಿಯಾಗಿ ಬೆಳ್ಕೊಂಡು ಬರೋದು. ಈಗ ಫೈನಲಿ ಆ ಪೊಸಿಷನ್ ಬಂದಿದೆ. ಅವರೇ ಹೇಳೋ ರೀತಿಯಲ್ಲಿ ಏನೋ ಸಮಯ ಬರುತ್ತೆ, ಕಾಲಘಟ್ಟ ಬಂದು ಕೂತ್ಕೊಳ್ಳುತ್ತೆ, ಯಾರು ಏನು ತಡೆದ್ರು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಅವರು. ಸೊ ಹಂಗೆ ಈಗ ಬಂದಿದೆ ಅಂತೆ. ಬಂದಂತಹ ಈ ಪೊಸಿಷನನ್ನು ಅವರು ಸ್ವೀಕಾರ ಮಾಡ್ತಾರೆ, ಬೇಕು ಅಂತಾನೆ ಬಂದಿದೆ ನೋಡಿ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆ, ಕಾಂಗ್ರೆಸ್ ಪಕ್ಷನಿಷ್ಠ ಡಿಕೆಗೆ ಪಟ್ಟಾಭಿಷೇಕ. ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆ ನಿಗದಿ. ವಾರಾಂತ್ಯದಲ್ಲಿ ಸಿಎಂ ಆಗಿ ಡಿಕೆ ಪ್ರಮಾಣ ವಚನ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಅಂತೂ ಇಂತೂ ಕೊನೆಗೂ ಡಿಕೆಶಿ ನಿರೀಕ್ಷಿಸಿದ ದಿನ ಬಂದೇ ಬಿಡ್ತು. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಬಳಿಕ ಮತ್ಯಾರು ಅನ್ನೋದಕ್ಕೆ ಉತ್ತರ ಕೂಡ ಡಿಕೆ ಶಿವಕುಮಾರ್. ಹೌದು, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಟ್ಟರೆ ಮುಂದೇನು ಅನ್ನುವಂಥ ಸಹಜ ಪ್ರಶ್ನೆ. ಆದರೆ ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆದರೆ ಆ ನಂತರದಲ್ಲಿ ಅವರು ರಾಜ್ಯಪಾಲರ ಮುಂದೆ ಹಕ್ಕನ್ನು ಮಂಡಿಸಬೇಕಾಗುತ್ತೆ ಸರ್ಕಾರ ರಚನೆಗೆ. ಹಾಗಾಗಿ ರಾಜೀನಾಮೆಯ ಬಳಿಕ ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾಳೆ ರಾಜ್ಯಪಾಲರ ಭೇಟಿ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಈ ನಂತರ ಮುಂದಿನ ಪ್ರಕ್ರಿಯೆ ಅದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಯುತ್ತೆ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕಾಗುತ್ತೆ. ಹೀಗಾಗಿ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆಗೆ ಸಮಯ ಫಿಕ್ಸ್ ಆಗಿದೆ. ಸಭೆಯಲ್ಲಿ ಡಿಕೆಶಿ ಸಿಎಲ್ಪಿ ನಾಯಕರಾಗಿ ಆಯ್ಕೆಯಾಗಲಿದ್ದು ಆ ಬಳಿಕ ಡಿಕೆಶಿ ವಾರಾಂತ್ಯದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಡಿಕೆಶಿ ವಾಪಸ್. ಅಜ್ಜಯ್ಯನ ಸನ್ನಿಧಿಗೆ ತೆರಳಲಿರುವ ಡಿಕೆ ನಾಳೆಯೇ ಪ್ರತಿಜ್ಞಾ ವಿಧಿಗೆ ಡೇಟ್ ಫಿಕ್ಸ್. ಇನ್ನು ನಿನ್ನೆಯ ಸುದೀರ್ಘ ಸಭೆಯ ಬಳಿಕ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿರುವ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಅಲ್ಲಿಂದ ಹೊರಡಲಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಸಿಎಂ ನಿವಾಸ ಕಾವೇರಿಯಲ್ಲಿ ನಿಗದಿಯಾಗಿರುವ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಬಳಿಕ ಅಜ್ಜಯ್ಯನ ಸನ್ನಿಧಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದು ಅಜ್ಜಯ್ಯ ಅವರನ್ನ ಭೇಟಿ ಮಾಡಿ ಅವರು ನೀಡುವ ಶುಭ ಮುಹೂರ್ತದಲ್ಲಿಯೇ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೀಗಾಗಿ ಬಹುತೇಕ ನಾಳೆಯೇ ಡಿಕೆಶಿ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಯಾಗಲಿದೆ. ಡಿಕೆ ಪ್ರಮಾಣ ವಚನ ಯಾವತ್ತು, ಎಲ್ಲಿ, ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ದಿನಾಂಕ ನಿಗದಿ ಬಳಿಕ ನಿರ್ಧಾರವಾಗಲಿದೆ. ನಾಳೆ ದೆಹಲಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅದಾದ್ಮೇಲೆ ಸಿಎಂ ನಿಗದಿ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ ಅಜ್ಜಯ್ಯನ ಸನ್ನಿಧಾನಕ್ಕೆ ತೆರಳುತ್ತಾರೆ. ಅಲ್ಲಿ ಸಿಎಂ ಆಗೋದಕ್ಕೆ ಶುಭ ಮುಹೂರ್ತವನ್ನ ಅಜ್ಜಯ್ಯನವರಿಂದ ಪಡೀತಾರೆ. ನಾಳೆಯೇ ಬಹುತೇಕ ಡಿಕೆ ಶಿವಕುಮಾರ್ ಅವರು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ದಿನಾಂಕ ಸಮಯ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ದೆಹಲಿಯಿಂದ ಮರಳಿದ ಡಿಕೆ ಆಪ್ತರು. ದೆಹಲಿ ವಿದ್ಯಮಾನದ ಬಗ್ಗೆ ತುಟಿ ಬಿಚ್ಚದ ಡಿಕೆ ಸುರೇಶ್. ಇನ್ನು ಹೈಕಮಾಂಡ್ ಹೈವೋಲ್ಟೇಜ್ ಮೀಟಿಂಗ್ ವೇಳೆ ದೆಹಲಿ ತಲುಪಿದ್ದ ಡಿಕೆ ಆಪ್ತರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡಿಕೆ ಬ್ರದರ್ ಡಿಕೆ ಸುರೇಶ್ ಬೆಂಗಳೂರಿಗೆ ವಾಪಸ್ ಆಗಿದ್ದು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದೆಹಲಿ ವಿದ್ಯಮಾನದ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಕೇವಲ ಥ್ಯಾಂಕ್ಸ್ ಅಷ್ಟೇ ಹೇಳಿ ಹೋಗಿದ್ದಾರೆ. ಇನ್ನು ಡಿಕೆಶಿ ಆಪ್ತ ಎಂಎಲ್ಸಿ ಎಸ್ ರವಿ ಪ್ರತಿಕ್ರಿಯಿಸಿ, ನಿನ್ನೆ ಹೈಕಮಾಂಡ್ ಜೊತೆಗೆ ಸುದೀರ್ಘ ಚರ್ಚೆಯಾಗಿದೆ, ಎಲ್ಲವೂ ಅಲ್ಲಿಯೇ ತೀರ್ಮಾನವಾಗುತ್ತೆ ಅಂತ ಹೇಳಿದ್ದಾರೆ. ಡಿಕೆಯ ಮತ್ತೊಬ್ಬ ಆಪ್ತ ಕುಣಿಗಲ್ ರಂಗನಾಥ್ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದರಂತೆ ತೀರ್ಮಾನ ಆಗಲಿದೆ ಅಂತ ಕೂಡ ತಿಳಿಸಿದ್ರು. ಸಿಎಂ ರಾಜೀನಾಮೆ ಕೊಡುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡಿರೋದು ನಿಜ, ಗೊಂದಲ ಇದ್ದಿದ್ದು ನಿಜ. ಸುದೀರ್ಘವಾಗಿ ರಾಹುಲ್ ಗಾಂಧಿರವರು, ಅದೇ ರೀತಿಯಾಗಿ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಅವರೆಲ್ಲ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ದೆಹಲಿಯಲ್ಲಿ ಹೇಳ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ. ಕೆಲವು ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ಯಾರು ನಮ್ಮ ಹತ್ರ ಯಾರು ನಮ್ಗೇನು ಹೇಳಿಲ್ಲ, ಗೊತ್ತಾಗ್ಬೋದು. ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನ್ ಹೇಳೋದಂತ ಅವಶ್ಯಕತೆ ಏನಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಜನರ ಆಶೀರ್ವಾದ ಇದೆ, ಅದರಂತೆ ಕೆಲಸ ಮಾಡಬೇಕು. ಕೆಲಸ ಮಾಡ್ತೇವೆ, ನಮ್ಮ ಮಾತನ್ನ ಮಾತ್ರ ಹೇಳ್ಬಲ್ಲೆ ನಾನು. ನಿಮ್ಗೆ ಒಳ್ಳೆ ಒಂದು
ವಿಶ್ವಾಸದಲ್ಲಿ ಜನರನ್ನ ಸಮಸ್ಯೆಗಳನ್ನು ಆಲಿಸುವಂತ ಒಂದು ಪ್ರಯತ್ನದಲ್ಲಿ ಕಿವಿ ಕೊಟ್ಟು ನೆಲದಲ್ಲಿ ಇದ್ಕೊಂಡು ನಾವು ಜನಕ್ಕೆ ಸೇವೆ ಮಾಡೋಂಥದನ್ನ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳಬಲ್ಲೆ. ನಮ್ಗೆ ನಮ್ನೇನು ಇನ್ವೈಟ್ ಇಲ್ಲ, ಅಲ್ಲಿ ನಮ್ಗೆ ಕರೆದಿಲ್ಲ. ಸೊ ಅದ್ರ ಬಗ್ಗೆ ನನಗೇನು ಮಾಹಿತಿನೂ ಇಲ್ಲ. ಏನು ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂಥ ಸಭೆ ನಡೆದು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನು ಚರ್ಚೆ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಅದನ್ನೆಲ್ಲ ತಮಗೆಲ್ಲ ತಿಳಿಸ್ತಾರೆ. ತಮಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ಸಭೆ ಒಳಗಡೆ ಏನು ನಡೀತು ಅಂತ ಏನು ಹೇಳಿಲ್ಲ. ನಿನ್ನೆ ಹೊರಗಡೆ ಬಂದು ಅವರೇ ಹೇಳಿದ್ರಲ್ಲ ರಾಜ್ಯಸಭೆದು ವಿಧಾನ ಪರಿಷತ್ ಚುನಾವಣೆದು ಅಂತ. ಅದ್ರ ಆಚೆಗೆ ನಮ್ಗೇನು ಮಾಹಿತಿ ಇಲ್ಲ. ಸಭೆಯಲ್ಲಿ ನಾವು ಇರ್ಲಿಲ್ವಲ್ಲ, ದೊಡ್ಡವ್ರ ಸಭೆಯಲ್ಲಿ ನಾವೆಲ್ಲ ಇರಕಾಯ್ತದ. ಸುಮಾರು 6 ರಿಂದ 7 ಗಂಟೆಗಳ ಕಾಲ ಚರ್ಚೆ ನಡೀತು. ಏನ್ ಚರ್ಚೆ ಆಗಿದೆ ಅಂತ ನಮಗೆ ಮಾಹಿತಿ ಇಲ್ಲ. ನಾವು ನಮ್ಮ ನಾಯಕರು ಹೋಗಿದ್ದಾಗ ಜೊತೆಲಿ ಹೋಗಿದ್ದ ಪಾತ್ರ ಏನಿರ್ಬೇಕು, ಏನ್ ಪಾತ್ರ ಇಟ್ಕೊಂಡು ಹೋಗ್ಬೇಕಾಯ್ತದೆ, ಏನ್ ಯಾವ ನಿರೀಕ್ಷೆನೂ ಇಲ್ಲ. ನಮ್ಮ ನಾಯಕರು ಹೋದಾಗ ಹೋಗಿದ್ವಿ. ಸಿದ್ದರಾಮಯ್ಯರು ನಮ್ಮ ನಾಯಕರು, ಡಿ.ಕೆ. ಶಿವಕುಮಾರ್ ಅವರು ನಾಯಕರು ಹೋಗಿದ್ರಲ್ಲ ಅಂತ ಹೋಗಿದ್ವಿ. ಏನ್ ನನಗೆ ಮಾಹಿತಿ ಇಲ್ಲ. ಇವತ್ತು ಸಂಜೆ ಆಗ್ಲಿ ನಾಳೆ ಆಗ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಹೇಳಿದರು? ಚರ್ಚೆ ನಡೀತಿದೆ. ಚರ್ಚೆ ಅಷ್ಟೇ, ಅದು ಚರ್ಚೆ. ಅದು ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ, ನನಗೂ ಗೊತ್ತಿಲ್ಲ. ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಅನ್ನೋದು ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಸರ್ ಅದ್ರ ಬಗ್ಗೆ ಅದನ್ನ ಬಗ್ಗೆ ಏನೇ ನಿರ್ಧಾರಗಳು ಮತ್ತೊಂದು ಎಲ್ಲದೂ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದು. ನಾವು ಆ ವಿಚಾರವನ್ನು ಚರ್ಚೆ ಮಾಡೋಂಥ ಪ್ರಶ್ನೆ ಇಲ್ಲ. ಒಟ್ಟಾರೆ ದೆಹಲಿಗೆ ಹೋಗಿದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದಲೇ ಇಟ್ಟಿದ್ದಾರೆ. ಎಚ್ಚರಿಕೆ ಮತ್ತು ಚಾಣಾಕ್ಷ ನಡೆಯನ್ನ ಪ್ರದರ್ಶಿಸಿದ ಡಿ.ಕೆ. ಶಿವಕುಮಾರ್ ಎಲ್ಲೂ ಸಹ ತಮ್ಮ ಭಾವನೆಗಳನ್ನ ಬಹಿರಂಗವಾಗಿ ಪ್ರದರ್ಶಿಸಲಿಲ್ಲ. ಆದರೂ ತಾವಂದುಕೊಂಡಂತೆ ಸಿಎಂ ಪಟ್ಟದಲ್ಲಿ ಆಸೀನರಾಗಲಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.